ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಇಂದು ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಆದಿಕಾಂಡ 1ನೇ ಅಧ್ಯಾಯ 7ನೇ ವಚನ. ಹೀಗೆ ದೇವರು ಆ ಗುಮ್ಮಟವನ್ನು ಉಂಟು ಮಾಡಿ ಗುಮ್ಮಟದ ಕೆಳಗಣ ನೀರುಗಳನ್ನು ಗುಮ್ಮಟದ ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಿದನು. ಹಾಗೆಯೇ ಆಯಿತು. ಪ್ರಿಯರೇ, ಈ ವಾಕ್ಯವು ಆದಿಕಾಂಡ 1ನೇ ಅಧ್ಯಾಯ 6ರಲ್ಲಿ ದೇವರು ಹೇಳಿದ ಮಾತು ಪ್ರಾಯೋಗಿಕವಾಗಿ ನೆರವೇರಿದ್ದನ್ನ ದಾಖಲಿಸುವಂತ ವಾಕ್ಯವಾಗಿದೆ. ಪ್ರಿಯರೇ, ಇಲ್ಲಿ ಕೆಲವೊಂದು ಮುಖ್ಯವಾಗಿರುವಂತಹ ಅಂಶಗಳನ್ನ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಹೀಗೆ ದೇವರು ಆ ಗುಮ್ಮಟವನ್ನ ಉಂಟು ಮಾಡಿ. ಪ್ರಿಯರೇ, ಈ ವಾಕ್ಯವನ್ನು ನಾವು ನೋಡುವಾಗ ಇದು ಯಾವ ರೀತಿ ಹೇಳುತ್ತದೆ ಅಂದ್ರೆ, ದೇವರ ಮಾತು ಕೇವಲ ಘೋಷಣೆ ಅಲ್ಲ, ಆದರೆ ಅದು ಕಾರ್ಯರೂಪವಾಗಿ ನೆರವೇರುವಂತ ಮಾತುಗಳಾಗಿದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಪ್ರಿಯರೇ, ಅಂದರೆ ದೇವರು ಹೇಳಿದ್ದನ್ನ ಮಾಡುವಂತ, ಖಚಿತವಾಗಿ ಮಾಡುವಂತ ದೇವರಾಗಿದ್ದಾನೆ ಎನ್ನುವಂಥದ್ದು ಸಾಬೀತುಪಡಿಸುವಂತ ಮಾತಾಗಿದೆ. ಪ್ರಿಯರೇ, ಇಲ್ಲಿ ದೇವರ ವಿಶ್ವಾಸಾರ್ಹತೆ ಸ್ಪಷ್ಟವಾಗುತ್ತದೆ. ಪ್ರಿಯರೇ, ಹಿ ಇಸ್ ಟ್ರಸ್ಟ್ ವರ್ದಿ. ಎರಡನೇದಾಗಿ, ಗುಮ್ಮಟವನ್ನ ಉಂಟು ಮಾಡಿದನು ಎನ್ನುವಂಥ ಮಾತುಗಳನ್ನು ನೋಡುವಾಗ ಪ್ರಿಯರೇ, ಇಲ್ಲಿ ಕರ್ತನ ಸೃಷ್ಟಿಯ ಕ್ರಿಯೆಯನ್ನ ದೃಢಪಡಿಸುತ್ತದೆ. ಅಂದರೆ ಅರ್ಥ, ಸೃಷ್ಟಿ ಮಾನವನ ಕೈ ಚಳಕವಲ್ಲ ಅಥವಾ ಸ್ವಾಭಾವಿಕ ಅಪಘಾತವಲ್ಲ, ಆದರೆ ಇದು ದೇವರ ಉದ್ದೇಶಪೂರ್ಣಕವಾಗಿ ಕರ್ತನು ಮಾಡಿರುವಂತಹ ಸೃಷ್ಟಿ. ಇದು ಒಂದು ಕಾರ್ಯ, ಕರ್ತನು ಮಾಡಿರುವಂತಹ ಕಾರ್ಯ ಎಂಬುದಾಗಿ ಸ್ಪಷ್ಟವಾಗಿ ದಾಖಲುಪಡಿಸುತ್ತದೆ. ಪ್ರಿಯರೇ, ಹಾಗೆಯೇ ಮೂರನೇದಾಗಿ ನಾವು ನೋಡುವಾಗ ಹಾಗೆಯೇ ಆಯಿತು ಅನ್ನುವಂಥ ಒಂದು ಮಾತುಗಳು, ಇದು ಅತ್ಯಂತ ಮಹತ್ವ ಇರುವಂತಹ ಮಾತುಗಳಾಗಿದೆ. ಪ್ರಿಯರೇ, ಯಾಕೆಂದರೆ ಇದು ದೇವರ ಮಾತು ವಿಫಲವಾಗುವುದಿಲ್ಲ, ತಡವಾಗುವುದಿಲ್ಲ, ಬದಲಾಗುವುದಿಲ್ಲ ಎನ್ನುವಂಥ ಒಂದು ಮಾತುಗಳನ್ನು ಈ ವಾಕ್ಯ ದಾಖಲುಪಡಿಸುತ್ತದೆ. ಪ್ರಿಯರೇ, ಕರ್ತನು ಹೇಳಿದಂತೆಯೇ ಹಾಗೆಯೇ ಆಗುತ್ತದೆ ಎಂಬುದಾಗಿ. ಹಾಗಾದರೆ ಈ ವಾಕ್ಯ ನಮಗೆ ಕಲಿಸುವಂಥ ಪಾಠ, ದೇವರ ಮಾತು ಮತ್ತು ದೇವರ ಕಾರ್ಯ ಯಾವತ್ತಿಗೂ ಒಂದೇ. ದೇವರ ಆದೇಶಕ್ಕೆ ಇಡೀ ಸೃಷ್ಟಿಯೇ ವಿಧೇಯಾಗಿರುತ್ತದೆ. ಪ್ರಿಯರೇ, ದಿ ಎಂಟೈರ್ ಕ್ರಿಯೇಷನ್ ಒಬೇಸ್ ಗಾಡ್ಸ್ ಕಮಾಂಡ್. ಮತ್ತು ದೇವರು ಹೇಳಿದ್ದನ್ನು ನಿಖರವಾಗಿ ನೆರವೇರಿಸುವವನು ಆಗಿರುತ್ತಾರೆ. ಪ್ರಿಯರೇ, ಹಾಗಾದರೆ ಇಂದು ಈ ವಾಕ್ಯದಿಂದ ದೇವರ ವಾಗ್ದಾನ ನಮಗೆ, ದೇವರು ನಿಮ್ಮ ಜೀವನದ ಬಗ್ಗೆ, ನನ್ನ ಜೀವನದ ಬಗ್ಗೆ ಹೇಳಿದ ಮಾತು ವ್ಯರ್ಥವಾಗುವುದಿಲ್ಲ. ಪ್ರಿಯರೇ, ಕರ್ತನು ಹೇಳಿದ್ದನ್ನ ತಾನೇ ನೆರವೇರಿಸುವಂತ ದೇವರಾಗಿದ್ದಾರೆ. ಪ್ರಿಯರೇ, ಕರ್ತನು ಬರೀ ಮಾತಿಗಷ್ಟೇ ಹೇಳುವುದು ಮಾತ್ರವಲ್ಲ, ಆದರೆ ಕಾರ್ಯದಲ್ಲಿ ಮಾಡಿ ತೋರಿಸುವಂತ ದೇವರಾಗಿದ್ದಾರೆ. ಪ್ರಿಯರೇ, ಹಾಗಾದರೆ ನಾವು ಪಾಲಿಸಬೇಕಾಗಿರ್ತಕ್ಕಂಥ ಸ್ಪಷ್ಟವಾದಂಥ ಒಂದು ಸಣ್ಣ ಆಜ್ಞೆ, ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟು ವಿಧೇಯರಾಗಿರೋಣ. ತಕ್ಷಣ ಫಲ ಕಾಣದಿದ್ದರೂ, ಪ್ರಿಯರೇ, ಸಂಪೂರ್ಣವಾಗಿ ಅರ್ಥವಾಗದಿದ್ದರೂ ದೇವರು ಹೇಳಿದ್ದನ್ನ ನಂಬಿ ನಡೆಯುವಾಗ ದೇವರ ಕಾರ್ಯಕ್ಕೆ ದಾರಿ ಮಾಡಿಕೊಡುವಂಥವರಾಗಿರುತ್ತೇವೆ. ಹಾಗಾದರೆ ಪ್ರಿಯರೇ, ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ದೇವರು ಹೇಳಿದರೆ ಅದು ಹಾಗೆಯೇ ಆಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ. ದೇವರ ಮಾತು ನನ್ನ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ, ನಮ್ಮೆಲ್ಲರ ಜೀವನದಲ್ಲಿ ನೆರವೇರಲಿ. ಆಮೇನ್.